ಸಮಾನತೆಯನು ಏಕತೆಯನು ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು ನೀನೆ ಕಲಿಸಿಕೊಟ್ಟೆ ಸಮಾನತೆಯನು ನಿನ್ನ ಲೇಖನಿಯ ಬರಹ ದೇಶ ಗರ್ಜನೆ ಒಂದು ಮಾತು ಕೂಡ ಭೀಮ ಗರ್ಜನೆ ನಾಯಕ ನೀನು मान्यवर कांचीराम साहब अमरवागल मान्यवर कांचीराम साहब मान्यवर कांचीराम साहब मान्यवर कांचीराम साहब महानायक नीनु भीमर नೊಂದ ಜನರಿಗೆ ನೀ ದೇವರೋ ಜಗ ಹೇಳಿದೆ ಜೈ ಭೀಮರ ಒಕ್ಕೂಟದ ರಾಜ್ಯಾಧ್ಯಕ್ಷರಾದ ಶ್ರೀಯುತ ಜಗದೀಶ್ ಶಂಕರ್ ಸರ್ ಅವರಿಗೆ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ರಿಟೈರ್ಡ್ ಪ್ರಾಂಶುಪಾಲರು ಮತ್ತು ದಲಿತ ಚಳವಳಿಯ ಸಂಘಟಕರು, ಲೇಖಕರು ಮತ್ತು ಹೋರಾಟಗಾರರಾದ ಶ್ರೀಯುತ ಹುಲಿಕೆರೆ ಮಹಾದೇವರವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರತಕ್ಕಂತಹ ಎಲ್ಲ ನಾಯಕರಿಗೂ ಮತ್ತು ಸ್ನೇಹಿತರಿಗೂ ಸ್ವಾಗತವನ್ನು ಕೋರುತ್ತಿದ್ದೇನೆ. ನೀ ತೋರಿದ ದಾರಿ ದೇಶ ಸಾಗಿದೆ, ಸೂರು ನೀರು ಭೇದವೀಗ ದೂರವಾಗಿದೆ. ನಾಯಕ ನೀನು ಭೀಮರ, ಮಹಾನಾಯಕ ನೀನು ಭೀಮರ, ನಾಯಕ ನೀನು ಭೀಮರ, ಮಹಾನಾಯಕ ನೀನು ಭೀಮರ ನೊಂದ ಜನರಿಗೆ ನೀ ದೇವರೋ ಜಗ ಹೇಳಿದೆ ಜೈ ಭೀಮರ. ಮಹಾನ್ ಮಾನವತಾವಾದಿ ಹಾಗೂ ಬಹುಜನ ನಾಯಕ ಮಾನ್ಯವರು ಕಾಂಚೀರಾಮ್ ಸಾಹೇಬರ ಜನ್ಮ ದಿನಾಚರಣೆ. ಇವತ್ತು ನಾವು ಮೂಲ ನಿವಾಸಿ ಮಹಾ ಒಕ್ಕೂಟದ ವತಿಯಿಂದ ಇವತ್ತು ನಮ್ಮ ಕೇಂದ್ರ ಕಚೇರಿಯಲ್ಲಿ ನಮ್ಮ ಅಧ್ಯಕ್ಷರಾದ ಜಿಗಣಿ ಶಂಕರ್ ಸಾಹೇಬರವರ ನೇತೃತ್ವದಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ. ಇವತ್ತಿನ ಕಾಲಕ್ಕೆ, ಇವತ್ತಿನ ಸನ್ನಿವೇಶಕ್ಕೆ ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆನೂ ಕೂಡ ದಾದಾ ಸಾಹೇಬ್ ಕಾಂಶಿರಾಮ್ಜಿರವರನ್ನ ಸಂಪೂರ್ಣ ಅರ್ಥ ಮಾಡಿಕೊಳ್ಳುವಂತಹ ಸನ್ನಿವೇಶ ಈಗ ನಮ್ಮ ಮುಂದಿದೆ. ಈ ದೇಶದ ಜನಸಂಖ್ಯೆಯ ಲೆಕ್ಕಾಚಾರ ಅದನ್ನ ನಮಗೆ ಈ ದೇಶದಲ್ಲಿ ತೋರಿಸ್ಕೊಟ್ಟಿದ್ದೆ ಮಾನ್ಯವರು ಕಾಂಶಿರಾಮ್ ಸಾಹೇಬರು. ಒಂದು ಕಡೆ ಭಾಷಣದಲ್ಲಿ ಕಾಂಶಿರಾಮ್ ಸಾಹೇಬರು ಹೇಳ್ತಾರೆ, ಇವತ್ತಿಗೂ ಕೂಡ ಅದು ಯೂಟ್ಯೂಬಲ್ಲಿ ಸಿಗ್ತದೆ ಅವರ ವಿಡಿಯೋ, ಅವರ ಧ್ವನಿ. ಆ ಕಾರ್ಯಕ್ರಮದ ಟೈಟಲ್ ಏನಿತ್ತು ಅಂದ್ರೆ ದಲಿತ್ ಮುಸ್ಲಿಂ ಭಾಯಿ ಭಾಯಿ ಯೇ ಹಿಂದೂ ಕೌಮ್ ಕಹಾ ಸೆ ಆಯಿ ಅಂತಕ್ಕಂಥದ್ದು ಒಂದು ಟೈಟಲ್ ಕೊಟ್ಬಿಟ್ಟು ಅದ್ಭುತವಾಗಿ ಒಂದು ಭಾಷಣ ಮಾಡಿದ್ರು. ಅಂದ್ರೆ ಬಾಬಾ ಸಾಹೇಬರ ಚಳುವಳಿಯನ್ನ ಯಾವ ರೀತಿ ತಗೊಂಬಂದ್ರು ಮುಂದೆ, ಅದು ನಮ್ಮ ಮುಂದೆ ಇದೆ. ಅದರ ಜೊತೆಲಿ ಒಂದು ಕಡೆ ಭಾಷಣದಲ್ಲಿ ಮಾನ್ಯವರು ಕಾಂಶಿರಾಮ್ ಸಾಹೇಬರು ಒಂದು ಮಾತು ಹೇಳಿದ್ರು, ತೋರಿಸ್ಕೊಡುವಂತಹ ಕೆಲಸ ದಲಿತ ಸಮುದಾಯಕ್ಕೆ ಏನು ಅವರ ಪ್ರಾತಿನಿಧ್ಯ ಸಿಕ್ಕಿದೆಯೋ, ನೀವು ಚಳುವಳಿಯನ್ನ ಅದನ್ನ ಅದೇ ರೀತಿಯಲ್ಲಿ ಮುಂದುವರಿಸ್ತಾ ಈ ದೇಶದ ಮೂಲ ನಿವಾಸಿಗಳಾದ OBCನವ್ರಿಗೂ ಕಲ್ಪಿಸ್ಕೊಡಿ, ಧಾರ್ಮಿಕ ಅಲ್ಪಸಂಖ್ಯಾತರಿಗೂ ಕೂಡ ಕಲ್ಪಿಸ್ಕೊಡಿ ಅನ್ನೋ ವಿಚಾರ ಇಟ್ಕೊಂಡು ಆ ಹೋರಾಟದ ರಥ ಮುಂದಕ್ಕೆ ತಗೊಂಡೋಗಿ ಅಂದ್ರು. ಆಗದೇ ಇದ್ರೆ ರಥ ಎಲ್ಲಿದೆಯೋ ಅಲ್ಲಿಗೆ ಬಿಟ್ಬಿಡಿ, ಹಿಂದಿಕ್ ಮಾತ್ರ ತಗೊಂಡು ಹೋಗ್ಬೇಡಿ ಅಂದ್ರು. ಹಿಂದಿಕ್ಕೆ ತಗೊಂಡು ಹೋಗ್ಬೇಡಿ ಅಂದ್ರೆ ದಲಿತರಿಗೂ ಸಿಕ್ಕಿರ್ತಕ್ಕಂಥ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೂ ಸಿಕ್ಕಿರ್ತಕ್ಕಂಥ ಪ್ರಾತಿನಿಧ್ಯನೂ ಕಳ್ಕೊಂತೀರಿ ಅನ್ನೋ ವಿಚಾರ ಬಾಬಾ ಸಾಹೇಬ್ರು ಹೇಳ್ಕೊಟ್ಟಿದ್ರು. ಆ ವಿಚಾರನ ಸಂಪೂರ್ಣ ಎಲ್ಲರಿಗೂ ಅರ್ಥ ಆಗುವ ನಿಟ್ಟಿನಲ್ಲಿ ಮಾನ್ಯವರು ಕಾಂಶಿರಾಮ್ ಸಾಹೇಬರು ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಬಹುಜನ ಸಮಾಜದ ನಿರ್ಮಾಣ ಮಾಡಿದ್ರು. ಅಂತ ಮಹಾನ್ ಚೇತನ, ಮಹಾನ್ ವ್ಯಕ್ತಿಯ ಜನ್ಮ ದಿನಾಚರಣೆ ಬರೀ ಒಂದು ಸಮುದಾಯಕ್ಕೆ ಮಾತ್ರ ಸೀಮಿತ ಆಗಿರಬಾರ್ದು. ಈ ದೇಶದ ಪ್ರತಿಯೊಬ್ಬ ಮೂಲ ನಿವಾಸಿಗೂ ಕೂಡ ಮಾನ್ಯವರು ಕಾಂಶಿರಾಮ್ ಸಾಹೇಬರ ಆದರ್ಶ, ಅವರ ತತ್ವ ಸಿದ್ಧಾಂತಗಳು ಎಲ್ಲವೂ ಕೂಡ ಅವರು ಅರ್ಥ ಆಗೋಗ್ಬೇಕಾಗಿದೆ. ಶೋಷಿತರು, ನೀವು ಅಧಿಕಾರ ವಂಚಿತರಾಗಿದ್ದೀರಿ,
ಇದನ್ನ ತೋರಿಸ್ಕೊಟ್ಟಿರ್ತಕ್ಕಂಥ ಮಹಾನ್ ವ್ಯಕ್ತಿ ಮಾನ್ಯವರ ಕಾಂಶಿರಾಮ್ ಸಾಹೇಬರ ಜನ್ಮದಿನಾಚರಣೆಯ ದಿನ ಇವತ್ತು ನಮ್ಮ ಮಧ್ಯೆ ಬರಹಗಾರರು ಬುದ್ಧಿಜೀವಿಗಳಾದ ಮಾಯಿಗೌಡರು ಕೂಡ ಇದ್ದಾರೆ. ಅವರೇ ಇವತ್ತು ಈ ಕಾರ್ಯಕ್ರಮ ಉದ್ಘಾಟನೆನೂ ಕೂಡ ಮಾಡಿದ್ರು. ಇದು ನಮ್ಮ ಹೆಮ್ಮೆಯ ವಿಚಾರ. ಹಾಗಾಗಿ ನಾನು ತಮ್ಮೆಲ್ಲರ ಪರವಾಗಿ ಅವ್ರ ಹತ್ರ ಕೇಳ್ಕೊಳ್ತೀನಿ, 1-2 ನಿಮಿಷ ಮಾತಾಡಬೇಕು ಅಂತಕ್ಕಂಥದ್ದು. ತೂರ್ಕೆರೆ ಮಾದೇವ್ ಅವರು ಬುದ್ಧ, ಬಸವ, ಅಂಬೇಡ್ಕರ್, ಪೆರಿಯಾರ್, ಕುವೆಂಪು ಅವರ ಎಲ್ಲರ ಚೇತನೆಗಳನ್ನು ಸ್ಮರಿಸುತ್ತಾ ಕಾಂಶಿರಾಮ್ ಜೊತೆ ರಾಜಕೀಯವನ್ನ ತುಂಬ ಬಿಚ್ಚು ನುಡಿ ಮಾಡಿಸಿದ್ರು ಬೇರೆ ಯಾರೂ ಅಲ್ಲ. ಇಲ್ಲಿ ಕುಳಿತಿರ್ತಕ್ಕಂಥ ನಮ್ಮ ಜಗದೀಶ್ ಶಂಕರ್. ಇದು ಸುಮಾರು 3 ದಶಕಗಳ ಹಿಂದೆ ನಡೆದ ಮಾತು. ನನ್ನ ಪ್ರಗತಿಪರ ಕಾರ್ಯಕ್ರಮಕ್ಕೆ ಮಾಡ್ತಿದ್ದಾರೆ. ಸರ್ ತಮ್ಮದೊಂದು ಲೇಖನ ಬೇಕಂತೆ ಅಂತ. ನಾನಾಗ ಲೇಖನ ಬರೀತಿರ್ಲಿಲ್ಲ, ನಾನು ಪತ್ರಿಕೋದ್ಯಮಿ ಆಗಿದ್ದೆ. ಇಂಥದ್ದು ಬರೀತೀನಿ, ಬರಗಾರನಾಗಿ ರೋಡ್ ಇರಲಿಲ್ಲ. ಆಗ ನಾನು ಮಾದೇವ್ ಇನ್ನೊಬ್ಬ ಭಾಳ ಒಳ್ಳೆಯ ಪ್ರಗತಿಪರ ನನ್ನ ಜೊತೆಯಲ್ಲಿದ್ದಂಥವ್ರು ಕೆಂಪೇಗೌಡ ಅಂತ ನಾವು ಕೂತ್ಕೊಂಡು ಇವ್ರಿಗಂತೂ ಕರ್ನಾಟಕ ಕಾಂಶಿರಾಮರ ಅವಶ್ಯಕತೆ ಅಂತ ಒಂದು ಆರ್ಟಿಕಲ್ ಮಾಡಿದೆ. ಅದು ಪ್ರಜ್ವಲ್ ಪತ್ರಿಕೆಯಲ್ಲಿ ಇದು ಪ್ರಕಟ ಆದದ್ದನ್ನು ನೋಡಿ ಇಲ್ಲಿ ಅನೇಕ ಜನ ನನ್ನ ಈ ರ್ಯಾಷನಲಿಸ್ಟ್ ಒಂದು ಗ್ರೂಪ್ ಇತ್ತಲ್ಲ, ಅವರೆಲ್ಲರೂ ನನ್ನ ಮನೆಗೆ ದೂರವಾಣಿ ಮಾಡೋಕ್ಕೆ ಹೋಗ್ಬಾರ್ದು. ಅಲ್ಲಿ ರಾಘಣ್ಣ ಅಂತ ಒಬ್ಬ ಚೀಫ್ ಎಂಜಿನಿಯರ್ ಇದ್ದರು KSRTCಲಿ. ಅವರು ಹುಡುಕೊಂಡು ನಮ್ಮ ಮನೆ ಹತ್ರನೇ ಬಂದು ಭಗವಾನ್ರ ಹತ್ರ ನನಗೆ ಒಂದು ಜ್ಞಾಪಕ ಬರ್ತದೆ. ನನ್ನ ಬುದ್ಧನ ಕುರಿತು ಇತ್ತೀಚೆಗೆ ಒಂದು ಪುಸ್ತಕವನ್ನು ಬರೆದಿಲ್ಲ, ಅನುಷ್ಠಾನಗೊಳಿಸಿದಂಥ ಕೀರ್ತಿ ನಮ್ಮ ಕಾಂಶಿರಾಮ್ ಸಾಹೇಬ್ರುಗಳು. ನಾನು ಜಗದೀಶ್ ಶಂಕರು, ಇನ್ನು ಕೆಲವರು ಗೋಪಾಲು ಅವರೆಲ್ಲ ಇದ್ರು, B ಕೃಷ್ಣಪ್ಪ ಅವರೆಲ್ಲ ನನಗೆ ಸ್ನೇಹಿತರು. ಕೃಷ್ಣಪ್ಪ ಬಂದು ನೀವು ನಮ್ಮ ಅಧ್ಯಕ್ಷರಾಗಬೇಕು ಸರ್ ಅಂತ ಹೇಳಿ. ನಾನು AK ಸುಬ್ಬಯ್ಯ, ನಾವು ಒಂದೇ ಕಡೆ ಓದಿದವರು ಕಾಲೇಜಲ್ಲಿ. ನಾನು ಹೇಳ್ಕೊಂಡು ನಾನು ಅವತ್ತು ಕಾಂಶಿರಾಮರವರ ವೇದಿಕೆಯನ್ನು ಹಚ್ಕೊಂಡಿದ್ದು ದಿವಸ. ಅವತ್ತು ಗಲಾಟೆ ಎಲ್ಲ ನಡೀತು, ಆಯಿತು. ಆಗ ದೇವೇಗೌಡ ಭಾಳ ಪ್ರಬಲವಾಗಿದ್ದಂಥ ನಾಯಕ. ಆಗ ನಮ್ಮ ಪಡೆನೂ ಅಲ್ಲಿತ್ತು. ದತ್ತ, ವೆಂಕಟೇಶ್ ಮೂರ್ತಿ ಅವರೆಲ್ಲ ನಮ್ಗೆ ಬಂದರು, ಕಲ್ಲೊಡೆದ್ರು. ಅಂದರೆ ಬಾಬಾ ಸಾಹೇಬ್ ಅವರ ದರ್ಶನ ಮಾಡಿಸಿದಂಥ ಕೀರ್ತಿ ಈ ಜಗದೀಶ್ ಶಂಕರ್ ಸಾಹೇಬ್. ಅಂದಿನಿಂದ ಇಂದಿವರೆಗೆ ಒಂದಲ್ಲ ಒಂದು ರೀತಿಯಲ್ಲಿ ಜಗದೀಶ್ ಶಂಕರ್ ನನ್ನನ್ನು ಈ ಪ್ರಗತಿಪರ ಚಳವಳಿಗೆ ತೊಡಗಿಸ್ಕೊತಾ ಇದ್ದೆ. ನನ್ನನ್ನು ಒಂದು ಕಡೆ ಬಿಟ್ಟಿಲ್ಲ. ಈ ರಾಜ್ಯದ ಹಲವಾರು ಕಡೆ ನನ್ನ ಮಾತಾಡಿಸಿದ್ದಾರೆ, ಹೋರಾಟನ ಮುಂಚೂಣಿಯಲ್ಲಿ ನಿಲ್ಲಿಸಿದ್ದಾರೆ. ಬಾಬಾ ಸಾಹೇಬರಂತ ಅಂತಂತೂ ತಮಿಳುನಾಡಿಗೂ ಕರ್ಕೊಂಡೋಗಿ ನನ್ನ ಕಲ್ಪ ಅಷ್ಟೇ ಮಾಡಿಸಿದ್ದಾರೆ. ಈಕ್ವಾಲಿಟಿ ಬಗ್ಗೆ ಮಾತಾಡುವಾಗ ಅವ್ರು ಒಂದು ದಿವಸ ಒಂದು ಪೆನ್ ತೆಗೆದ್ರು. ಫಸ್ಟ್ ಸಭೆಯಲ್ಲಿ ನಾವೆಲ್ಲ ಕೂತಿದ್ದು, ಹಿಂಗೆ ಹಿಡಿದ್ರು. ಹಾಗೆ ಎಲ್ಲರೂ ಇದನ್ನು ನೋಡಿ ಅಂದರು, ನೋಡ್ತಿದ್ರು. ಇದು ಇವತ್ತು ಭಾರತದ ದಿಸ್ ಈಸ್ ದಿ ಕ್ಯಾಸ್ಟ್ ಸಿಸ್ಟಮ್ ಆಫ್ ಇಂಡಿಯಾ ಅಂತ ಹೇಳೋದು. ದಿ ಟಾಪ್ ಇಸ್ ಬ್ರಾಹ್ಮಿನ್, ನೆಕ್ಸ್ಟ್ ಇಸ್ ಕ್ಷತ್ರಿಯ, 3ನೇನು ವೈಶ್ಯ, ದಿ ಲಾಸ್ಟ್ ಇಸ್ ಶೂದ್ರ. ವೇರ್ ಇಸ್ ದಿಸ್ ಅನ್ಟಚಬಲ್ಸ್? ಇವತ್ತು 5th ಕ್ಲಾಸ್ ಎಲ್ಲಿದೆ? ಅದು ಇಲ್ಲವೇ ಇಲ್ಲ ಅಂತ. ಆದ್ದರಿಂದ ಅವ್ರು ಹೇಳಿದ್ರು, ಐ ಹ್ಯಾವ್ ಡೆಟರ್ಮಿಂಡ್, ಡಾಕ್ಟರ್ ಬಾಬಾ ಸಾಹೇಬ್ ಡೆಟರ್ಮಿಂಡ್, ಈ ರೀತಿ ಇದ್ದಂಥ ಪೆನ್ನನ್ನು ಲಂಬ ರೀತಿ ಇದ್ದದನ್ನ ಅದನ್ನು ಸಮಾನಾಂತರಗೊಳಿಸ್ಬೇಕು ಅನ್ನೋ ಆಸೆ ನನಗಿದೆ. ಬಾಬಾ ಸಾಹೇಬರು ಅವತ್ತು ರಾಜಕೀಯ ಪಕ್ಷ ಕಟ್ಟಿ ಒಂದು ಕಡೆ ಆಡಳಿತ ತರುವಂಥ ಶಕ್ತಿಯನ್ನ ಅವರು ಕೊಡಲಿಲ್ಲ ಜನ. ಆದರೆ ಅವರ ತತ್ವ ಆದರ್ಶಗಳನ್ನೇ ಇಟ್ಕೊಂಡು ಈ ಭಾರತದಂಥ ದೇಶದಲ್ಲಿ, ಅದರಂತೂ ಸನಾತನವಾದಿಗಳು ಒಂದು ಸತ್ಯಾಗಿರ್ತಕ್ಕಂಥ ಉತ್ತರ ಕಡೆಯಲ್ಲಿ ಈ ಕಾಂಶಿರಾಮ್ ಸಾಹೇಬರು ಒಂದು ಆಡಳಿತ ವರ್ಗಕ್ಕೆ ತಂದಂಥದ್ದು. ಇದು ಇಟ್ ಇಸ್ ನಾಟ್ ಅನ್ ಆರ್ಡಿನರಿ ಅಚೀವ್ಮೆಂಟ್. ಸಂದರ್ಭದಲ್ಲಿ ಅಂತ ಒಂದು ಸಂಕಲ್ಪ ಮಾಡಿದ್ರೆ ನಾವ್ಯಾಕೆ ಮುಂದಿನ ದಿನಗಳಲ್ಲಿ ಇಲ್ಲಿಂದ ಒಂದು ಹೆಜ್ಜೆ ಇಡಬಾರ್ದು, ಒಂದು ಹೆಜ್ಜೆ ಇಡಕ್ಕಾಗಲ್ಲ, ಆ ಹೆಜ್ಜೆ ಯಾಕೆ ದಾಖಲೆ ಆಗಲ್ಲ ಅಂತ ಒಂದು ಪರಿವರ್ತನಾ ಹೆಜ್ಜೆಗಳನ್ನು ಇಡಬೇಕಂತ ಬಯಸಿದ್ರು ನಮ್ಮ ಪೂರ್ವಿಕರು. ಈ ಪೂರ್ವಿಕರ ಆಶೆಗಳನ್ನು ಈಡೇರಿಸಬೇಕಾದ್ರೆ ಯು ಮಸ್ಟ್ ಟೇಕ್ ದಟ್ ಸ್ಟ್ಯಾಂಡ್, ಆ ಡಿಸಿಷನ್ ತಗೋಬೇಕು. ಅದಕ್ಕೆ ಫ್ಯೂಡಲ್ ಕ್ಯಾಸ್ಟ್ರ ಬಗ್ಗೆ ಹೇಳು. ಫ್ಯೂಡಲ್ ಕ್ಯಾಸ್ಟ್ರ ಜೊತೆ ಇದ್ದಂಥ 7 ಜನ ಒಂದು
ರಾಷ್ಟ್ರವನ್ನೇ ಪರಿವರ್ತನೆ ಮಾಡೋದಾದ್ರೆ ಅಥವಾ ಫ್ರೆಂಚ್ ರೆವಲ್ಯೂಷನ್ಗೆ 5 ಜನ ಸೇರಿ ಥೇಮ್ಸ್ ನದಿ ತರ ಮಾತಾಡಿದ ಒಂದು ಫ್ರೆಂಚ್ ರೆವಲ್ಯೂಷನ್ ತರೋದಾದ್ರೆ ಅಥವಾ 13 ಜನ ಒಂದು ಕಡೆ ಸೇರಿ ಒಂದು ಲಾಂಗ್ ಜರ್ನಿ, ಒಂದು ಲಾಂಗ್ ಮಾರ್ಚ್ ಮಾಡಿದಂಥ ಚೈನಾ. ನಮಗೆ ಒಂದು ಕ್ಲಾರಿಟಿ ಬೇಕು. ನಮಗೆ ನಾವು ಒಂದು ಸತ್ಯ ಸಂಶೋಧನೆ ಮಾಡ್ಕೋಬೇಕು. ಅವೆಲ್ಲ ಮಾಡ್ಕೊಂಡಾಗ ಇಷ್ಟೇ ಜನ ಸಾಕು. ಇಷ್ಟೇ ಜನ ನಾವು ಬೆಂಗಳೂರಿನ ಪರಿವರ್ತನೆ ಮಾಡ್ಬೋದು, ಕರ್ನಾಟಕನ ಪರಿವರ್ತನೆ ಮಾಡ್ಬೋದು. ಇವತ್ತು ಭಾಳಷ್ಟು ಬದಲಾವಣೆ ಪರಿವರ್ತನೆ ಮಾಡೋಕ್ಕೆ ಪರಿಪಕ್ವವಾದ ಸಂದರ್ಭ ಈ ದೇಶದಲ್ಲಿ ಭಾಳ 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 ಮೋಸ್ಟ್ ಫರ್ಟೈಲ್ ಈಗ 2021 ಅಂದರೆ ಆ ಸಂಕಲ್ಪದ ಸ್ಥಿತಿ ಮಾನ್ಯವರು ಕಾಂಚೀರಾಮ್ ಸಾಹೇಬರ 87ನೇ ವರ್ಷದ ಹುಟ್ಟುಹಬ್ಬದ ಆಚರಿಸಲಿಕ್ಕೆ ಒಂದು ಅರ್ಥ ಬರುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಇದರಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸೋದ್ರ ಮೂಲಕ ಅವ್ರನ್ನ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಯಾಕಂದರೆ ನನಗೆ ಅನೇಕ ಸ್ಥಳಗಳಲ್ಲಿ, ಅನೇಕ ಸಂದರ್ಭಗಳಲ್ಲಿ ನಾನು ಹತಾಶನಾದಾಗ ಅಥವಾ ಏಕಾಂಗಿ ಆದಾಗ ನನಗೊಂದು ಡೆಸ್ಪಿರೇಷನ್ಸ್ ಇರುತ್ತೆ ಪಬ್ಲಿಕ್ ಲೈಫಲ್ಲಿ ಇರೋದು. ಅಂಥ ಸಂದರ್ಭದಲ್ಲಿ ನನಗೆ ಮಾರ್ಗದರ್ಶಿಯಾಗಿ ನನ್ನ ಪ್ರೋತ್ಸಾಹಿಸಿದ್ದಾರೆ ಮಾಯಗೌಡರು ಮತ್ತು ಹುಲ್ಕೆರೆ ಮಾದೇವರು. ನಾನು DSS ಸಂಯೋಜಕ, DSS ಇಂದ ಹೊಡೆದಾಗ ಸಂಯೋಜಕ ಮಾಡಿದಾಗ ಕೂಡ ನಾವು ಅವ್ರ ಜೊತೆನೇ ಇದ್ದೀನಿ. ನಾವೆಲ್ಲ ಒಂದು ಗ್ರೂಪ್ ಬಂದ್ವಿ. ಅನಂತರ ಅದಾದಮೇಲೆ ನಾನು PVC ಪ್ರಜಾ ವಿಮೋಚನಾ ಚಳವಳಿ ಮಾಡಬೇಕಾದ್ರು ಆ ಟೈಟಲ್ನ ಡಿಕ್ಲೇರ್ ಮಾಡಿಕೊಟ್ಟರೆ ನಮ್ಮ ಹುಲ್ಕೆರೆ ಮಾದೇವರು. ಅದಾದಂಥ PVC ಮೈಸೂರಲ್ಲಿ ಅದು ಒಡೆದೋಗಿದ್ದಾಗ PVCನ ಅವ್ರಿಗೆ ಅರ್ಪಣೆ ಮಾಡಿ ಮಂಡ್ಯದಲ್ಲಿ ಬಂದಾಗ ಕರ್ನಾಟಕ ಜನಾಂದೋಲನ ಸಂಘಟನೆ ಟೈಟಲ್ ಕೂಡ ಅವ್ರ ಸಮ್ಮುಖದಲ್ಲಿ ಆಗಿರ್ತಕ್ಕಂಥ. ಹೀಗಾಗಿ ನನ್ನ ರೂಪಿಸಿದರೆ, ನನ್ನ ಪ್ರೇರೇಪಿಸಿದರೆ, ರೂಪಿಸಿದರೆ, ತಿದ್ದಿದ್ದಾರೆ. ಮತ್ತು ನನಗೆ ಇವರಿಬ್ಬರು ಎಸ್ಪೆಷಲಿ ನನ್ನ ಜೀವಿತಾವಧಿ ಕಾಲದವರೆಗೂ ನಾನು ಅವರಿಬ್ಬರಿಗೂ ಆಭಾರಿಯಾಗಿರ್ತೀನಿ. ಯಾಕಂದರೆ ಇವತ್ತು ಅವರು ಈ ನಮ್ಮ ಮೂಲ ನಿವಾಸಿ ಒಕ್ಕೂಟದಲ್ಲಿ ನನಗೆ ಅಧ್ಯಕ್ಷರು ಮಾಡಿದ್ದಾರೆ. ನೀವು ಬರಬೇಕು, ನೀವು ಬಂದು ನಾನು ಎನ್ಕರೇಜ್ ಮಾಡಬೇಕು, ಜೊತೆಗೆ ನೀವು ಕಮಿಟಿಲಿ ಇರಬೇಕು ಅಂತ ಕೇಳ್ಕೊಂಡಾಗ ನಾನು ಈ ಮೂಲ ನಿವಾಸಿ ಒಕ್ಕೂಟದ ಸಲಹಾ ಸಮಿತಿ ಸದಸ್ಯರನ್ನಾಗಿರ್ತೀವಿ ಅಂತ ಒಪ್ಪಿಗೆ ಕೊಟ್ಟಿದ್ದಾರೆ. ಅದಕ್ಕಾಗಿ ನಮ್ಮ ಮೀಟಿಂಗ್ ಕರೆದು ನಾವು ಅದನ್ನು ಅನುಮೋದಿಸ್ತೀವಿ. ಸೊ ನಿಮ್ಮ ಹಿರಿಯರ, ಯಾಕಂದರೆ ನಿಮ್ಮ ಹಿರಿತನ ಇದೆಯಲ್ಲ, ಇಟ್ಸ್ ವೆರಿ ಗ್ರೇಟ್. ನೀವು ಕೌರ್ನ ಭೇಟಿ ಮಾಡಿದಿರಿ, ಕೌರ್ನ ಬೆಂಗಳೂರಿಗೆ ಕರೆಸಿದ್ರಿ, ಹಿರಿಯರನ್ನ ಬೆಂಗಳೂರಿಗೆ ಕರೆಸಿದ್ರಿ, ಬಸವಲಿಂಗಪ್ಪನ ಜೊತೆ ಇದ್ದೀರಿ. ದೇವರಾಜ ಅಂಬೇಡ್ಕರ್ ಇವತ್ತು ಜಗತ್ತಲ್ಲಿ ಶ್ರೇಷ್ಠ ಇದ್ದಾರೆ ಬೆಲೆ ತರಕ್ಕೆ ಆಯ್ತಿರ್ಲಿಲ್ಲ. ಕಾಂಶಿರಾಮ್ ಅದು ಒಂದು ಸಣ್ಣ ಪುಸ್ತಕ ಅವರ ಜೀವನವನ್ನು ಪರಿವರ್ತಿತ ಮಾಡ್ತು ಅಂದರೆ ನಿಮ್ಮಲ್ಲಿ ಈ ಅಂಬೇಡ್ಕರ್ ಅವರ ಮಾರ್ಗದ ಒಂದು ದೃಷ್ಟಿ ನಿಮ್ಮನ್ನು ಬದಲಾವಣೆ ಮಾಡ್ಬೋದು. ಆದ್ದರಿಂದ ಇದು ಪಕ್ವ ಕಾಲ. ಯಾಕೆಂದರೆ ಮಾರ್ಕ್ಸ್ ಒಂದು ಕಡೆ ಹೇಳ್ತಾರೆ ನೋಡಿ, ಕೇಳ್ತಾರೆ ಹೋಗಿ ಮಾರ್ಕ್ಸ್ನ, ಈಗ ಜಾರ್ದು ಭಾಳ ಜಾಸ್ತಿ ಆಗ್ಬಿಟ್ಟದೆ, ಏನು ಮಾಡೋದು ಅಂತ. ಹಾಗೆ ಹೇಳ್ತಾರೆ, ಅವ್ರು ಇನ್ನೊಂದಷ್ಟು ಜಾಸ್ತಿ ಮಾಡಲಿ. ಯಾಕೆ ಅಂತ ಕೇಳಿದಾಗ ಅವರ ಸೋಷ್ಠೆಯ ಮಟ್ಟ ಒಂದು ಮಟ್ಟಕ್ಕೆ ಬಂದಾಗ ಅದೇ ರೆವಲ್ಯೂಷನ್ ಬೆಳ್ತದೆ. ಈಗ ನಮಗೆ ಈಗಿನ ಪರಿಸ್ಥಿತಿ ಅದಲ್ಲ, ಶೋಷಣೆಯ ಮಟ್ಟವನ್ನು ಮೀರೋಗ್ತಾ ಇದೆ. ನಾವೆಲ್ಲರೂ ಮನುಷ್ಯತ್ವವೇ ಇಲ್ಲ ಅನ್ನೋ ರೀತಿ ಈ ಮನುವಾದಿಗಳು ನಡ್ಕೋತಾ ಇದ್ದಾರೆ. ಇದನ್ನು ನಾವು ಈಗ ಪ್ರತಿಭಟಿಸದೆ ಹೋದರೆ ವಿ ಬಿಕಮ್ ಸ್ಲೇವ್ಸ್. ನಾವು ಗುಲಾಮ್ರೆ, ಮಕ್ಕ ಏನೋ ಇಲ್ಲ. ಎಂಥ ಗುಲಾಮರು ಅಂದರೆ ಅವನು ಮಂತ್ರಿ ಆದರೂ ಅವನು ಗುಲಾಮ್ರೆ. ನೀವು ಹೊರಟಿರೋದು ಭಾಳ ಇದು. ಯಾಕೆಂದರೆ ಜನಜಾಗೃತಿಗೆ ಇದು ಅನಿವಾರ್ಯ. ನಾವು ಕೌರನ್ನ ಒಂದು ಮಾತು ಕೇಳಿದೆ, ಅದು ಕೇಳಿದ್ರು ಅವ್ರ ಮಾತನ್ನು. ಅವ್ರು ಹೇಳಿದ್ರು ಎಷ್ಟು ದಿಟ್ಟತರಾಗಿ ಹೇಳ್ತಿದ್ರು ಅಂದರೆ, ನಾನು ಅದು ಎಲ್ಲ ಪುಸ್ತಕಗಳಲ್ಲೂ ಬರೆದಿದ್ದೀನಿ. ಅದನ್ನು ಎಷ್ಟು ಬುಕ್ಗಳು ಬರ್ತಿದ್ದೀರಾ ಸರ್? ಇಷ್ಟು ನೋಡಿ 25 ಇವೆಲ್ಲ ಇವು ಹೊಸದಾಗಿ ಬಂದಿರೋದು ನೋಡಿ. ಇವ್ರು ಇವತ್ತು ಪರ್ಯಾಯರಾಯಣ, ಇವು ರಾಮಾಯಣ ಬರ್ಕೊಂಡು ಓದ್ತಿರಲ್ಲ, ನಾನು ಪರ್ಯಾಯರಾಯಣ ಬರ್ತೀವಿ. ಆಲ್ ಆರ್ ಬುಕ್ಸ್ ಎಲ್ಲೂ. ಇದಕ್ಕೆ ಬರೆಯೋಕ್ಕೆ ಕಾರಣ ಯಾರು ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರು ಕಾರಣ. ಆಮೇಲೆ ನೋಡಿ ಈ ಮಿತ್ರರು ಇರ್ತಾರೆ, ಅಯ್ಯೋ ಅದ್ಭುತವಾಗಿ ಭಾಷಣ ಮಾಡ್ತೀರಿ, ಇದು ಮಾಡ್ತೀರಿ, ಬರೀರಿ. ನಾನು ಹೇಳಿದೆ ಪಕ್ವತೆ ಇರೋ ಗಂಟ ಬರೆಯೋಕ್ಕಲ್ಲ ಅಂತ. ಈಗ ಒಂದೊಂದು ದಿವಸಕ್ಕೆ ಈ ಬುಕ್ಗಳಲ್ಲಿ ನಾನು ಎಲ್ಲ ಮಹಾತ್ಮರ ಜಿಸ್ಟನ್ನು ತೆಗೆದಿದ್ದೀನಿ. ನನಗೆ ದಲಿತ ಸಾಹಿತ್ಯದ ಸರ್ಕಾರದ ಇದು ಬಂತು, ಯಾವುದು ಸಾಹಿತ್ಯದ BBMC ಯಾಕೆ ಬಂತು? ಬರೀ ಒಂದೇ ಪುಸ್ತಕ ಅಲ್ಲ. ಇದಕ್ಕೆ ನನಗೆ ಇದನ್ನು ಬರೆಸೋದಕ್ಕೆ ಕಾರಣ ನಮ್ಮ ಮಹಾಕವಿ ಕುವೆಂಪು ಅವರು. ನಾನು 15 ವರ್ಷ ಅವ್ರ ಹತ್ರ, ಕುವೆಂಪು ಮಗ ನಾನು ಕ್ಲಾಸ್ಮೇಟು, ತೇಜಸ್ವಿ ನಾವು ಭಾಳ ಕ್ಲೋಸ್ ಫ್ರೆಂಡ್ಸು. ಎಷ್ಟೆಲ್ಲ ಇದ್ದರೂ ಯಾಕೆಂದರೆ ನಮ್ಮ ಹುಡುಗರು ನಾನು ಹೇಳ್ತೀನಿ ಅಂದರೆ, ನೀವು ನಿಮ್ಮ ಮಕ್ಕಳಿಗೆ ಏನು ಹೇಳಬೇಕು ಅಂದರೆ, ದೇ ಮಸ್ಟ್ ಅಪ್ರೋಚ್ ದಿ ಎನ್ಲೈಟೆಡ್ ಪೀಪಲ್, ದೇ ಮಸ್ಟ್ ಅಪ್ರೋಚ್ ದಿ ಎಲ್ಡರ್ಸ್. ಅವರು ನೋಡಿದಾಗ ನೀವು ಈ ಪುಸ್ತಕ ಎಲ್ಲ ಓದೋದನ್ನು ನನ್ನನ್ನು ಮಾತಾಡ್ಸೋದ್ರಿಂದ ಗೊತ್ತಾಗ್ತದೆ. ಆದ್ದರಿಂದ ನಮ್ಮ ಮಕ್ಕಳಲ್ಲಿ ನಾವು ಏನು ಮಾಡ್ತೀವಿ ಅಂದರೆ, ಸಂಪತ್ತು ಅಂದರೆ ಅದಲ್ಲ, ಅವ್ರನ್ನ ಅಧ್ಯಯನಕ್ಕೆ ಹಾಕ್ಬೋದು. ಅಧ್ಯಯನದಲ್ಲೂ ಯಾವುದನ್ನ ಅಧ್ಯಯನ ಮಾಡಬೇಕು ಅನ್ನೋದು ಚಿಕ್ಕ ವಯಸ್ಸಲ್ಲಿ ನಿಮ್ಮ ಎಲ್ಲ ಮಕ್ಕಳಿಗೂ ದೊಡ್ಡವ್ರನ್ನ ನೋಡಿ ಅಂತ. ಈ
ಯಾಕೆ ಈ ಗುಣ ಶಂಕರ್ ಬಂದಿದೆ ಅಂದರೆ ಬಿಕಾಸ್ ನಮ್ಮಂಥ ಹಿರಿಯರನ್ನ ಆ ಕಾಲದಿಂದ ನೋಡ್ಕೊಂಬಂದರು. ನನಗ್ಯಾಕೆ ಈ ಗುಣ ಬಂತು ಅಂದರೆ ನಮ್ಮನೇಲಿ ಯಾರು ಸಂಸ್ಕೃತ ಓದೋರಿಲ್ಲ, ಕನ್ನಡ ಓದೋರೇ ಇಲ್ಲ, ನಾನು ಯಾಕೆ ಹಿಂಗೆ ಬರೆಯೋಕ್ಕಿಲ್ಲ? ಮನುಷ್ಯ ಮನಸ್ಸು ಮಾಡಿದ್ರೆ ಏನಾದ್ರು ಮಾಡ್ಬೋದು. ಈ ಜಗತ್ತಿನ ಎಷ್ಟು ಭಾಷೆಗಳಿತ್ತು, ಎಲ್ಲ ಭಾಷೆನೂ ಕಲ್ತರು ಯಾರು? ಬಾಬಾ ಸಾಹೇಬ್ರುಗಳು. ಈ ಜಗತ್ತಲ್ಲಿ ಯಾರೋ ಅವ್ರನ್ನ ಮೀರಿಸೋರು ಇದುವರೆಗೂ ಹುಟ್ಟೋದಿಲ್ಲ, ಮುಂದೆ ಹುಟ್ಟೋದಿಲ್ಲ ರೀ. ಯಾರು ಹುಟ್ಟೋದಿಲ್ಲ. ತಮ್ಮ ಹೆಸರು ಸರ್? ಹಾಂ, ತಮ್ಮ ಹೆಸರು? ನಮ್ಮ ಕೆ ಮಾಯಿಗೌಡ. ಮಾರ್ಗದರ್ಶನ ಅಂದರೆ ಬರೀ ಸಮಾಜಕ್ಕಲ್ಲ, ನಿಮ್ಮ ಮಕ್ಕಳಿಗೂ ಮಾಡಿ, ಸಮಾಜಕ್ಕೆ ಮಾಡಿ. ಅದರಿಂದ ಈ ಸಂಘಟನೆ ಚೆನ್ನಾಗಿ ಬೆಳೀಲಿ ಅಂತ ಆಶಿಸ್ತೀನಿ. ಈ ಬೆಳೆಯೋದಕ್ಕೆ ನೀವು ಏನು ಬೆಂಬಲ ಕೇಳ್ತೀರಿ ಅದನ್ನು ನಾವು ವಾಕ್ಸಾಯನೋ ಮತ್ತೊಂದು ಏನು ನಾವು ಮಾಡೋ ಮಾರ್ಗದರ್ಶನವೇ ನಮ್ಮದು ತಾನೆ. ನನಗೇನು ಏಜಿನ ಪ್ರಾಬ್ಲಮ್, 82 ನಾವು. ಮುಂದಕ್ಕೆ ನಮ್ಮ ಅಂಬೇಡ್ಕರ್ ಹುಟ್ಟಿದ ತಿಂಗಳಲ್ಲಿ ಹುಟ್ಟಿರೋದು. ಆದ್ದರಿಂದ ನನಗೇನು ಇದೇನಿಲ್ಲ. ನನಗೆ ಜೀವನದಲ್ಲಿ ಯಾರು ಸ್ಫೂರ್ತಿ ಅಂದರೆ ಇಲ್ಲಿ ಅವರಲ್ಲ, ಇವರೇ ಸ್ಫೂರ್ತಿ. ಹಂಗೆ ನೀವು ಜೀವನದಲ್ಲಿ ಯಾರಾದರೂ ಒಬ್ಬ ಸ್ಫೂರ್ತಿವಂತರನ್ನ ಜ್ಞಾಪಿಸ್ಕೋಬೇಕು. ಆ ಕೆಲಸನ ನೀವು ಎಲ್ಲಿ ಕರೆದ್ರೂ ನಾವು ಬಂದು ಹೇಳ್ತೀವಿ. ಆ ರೀತಿ ಮಾಡೋಣ. ನಾನು ತುಂಬ ಸಂತೋಷ ಆಯಿತು. ಅನೇಕ ಸಂಘಟನೆಗಳಲ್ಲಿ ಏರಿರ್ತಾ ಇದ್ರು ನನ್ನ ಪ್ರಯತ್ನವನ್ನು ಬಿಟ್ಟಿಲ್ಲ ಶಂಕರ್ ಅನ್ನತ್ತು. ಇದು ಆಯಿತು. ಒಂದು ದಿವಸ ಅದು ನಮಗೆ ಇದು ಸಿಕ್ಕಲಿ. ನಾನು ಎರಡು ಇದು MLA ಸೋತೆ, MLC ಸೋತೆ. ಕಾಂಶಿರಾಮ್ ಮತ್ತು ಅಂಬೇಡ್ಕರ್ ಅವರ ಮಾರ್ಗದಲ್ಲಿ ಮತ್ತೆ ನಡೀತೀವಿ ಅಂತ ಒಂದು ಸಂಕಲ್ಪವನ್ನು ಮಾಡಿದ ದಿನ ಅಂತ ನನಗಿದು ಅನ್ನಿಸ್ತದೆ. ಕಾಂಶಿರಾಮ್ ಅವರನ್ನು ಭೇಟಿ ಮಾಡೋದಕ್ಕೆ ಕಾರಣ ಆಗ ತರುಣರಾಗಿದ್ದಂಥ ಈ ಶಂಕರ್. ನಾನಾಗ ಬರೀ ಹೋರಾಟಗಳಲ್ಲಿ ಪ್ರಗತಿಪರ ಇದರಲ್ಲಿ ಭಾಗವಹಿಸ್ತಾ ಇದ್ದೆ. ಆದರೆ ಕಾಂಶಿರಾಮ್ ಅವರನ್ನು ಹಾಸನದಲ್ಲಿ ಭೇಟಿ ಮಾಡಿ ನಂತರದ ದಿವಸಗಳಲ್ಲಿ ಕಾಂಶಿರಾಮ್ ಅವರ ಜೊತೆ ನಾನು ಮಾತಾಡಿದಾಗ ಕಾಂಶಿರಾಮ್ ಅವರಲ್ಲಿ ನಾನು ಅಂಬೇಡ್ಕರ್ ಒಂದು ವ್ಯಕ್ತಿತ್ವದ ಅಂಶವನ್ನು ಕಂಡೆ. ಅದೇನು ಅಂತ ಹೇಳಿದ್ರೆ, ಈಗಾಗಲೇ ಶಂಕರ್ ಹೇಳಿದ್ದಾರೆ, ಜಗತ್ತಿನ ಸೂರ್ಯ, ಜ್ಞಾನ ಸೂರ್ಯ ಅನ್ನಿಸ್ಕೊಂಡದ ಅಂಬೇಡ್ಕರ್ ಅವರ ಸಿದ್ಧಾಂತದ ತಳಹದಿಯಲ್ಲಿ ಒಂದು ಹಂತದಲ್ಲಿ ಅದನ್ನು ಕಾರ್ಯರೂಪಕ್ಕೆ ತರೋದಕ್ಕೆ ನಾನು ನನ್ನ ಜೀವಮಾನವನ್ನು ತ್ಯಾಗ ಮಾಡಬೇಕು ಅಂತ ಸಂಕಲ್ಪ ಮಾಡ್ಕೊತಾರೆ ಯಾರು? ಕಾಂಶಿರಾಮು. ಅದೇ ರೀತಿ ಮೂಲ ನಿವಾಸಿಗಳಾದ ನೀವು ತಾವು ಏನು ಮಾಡಬೇಕು ಅನ್ನೋದಕ್ಕೆ ಒಂದು ಸಂಕಲ್ಪವನ್ನು ಮಾಡ್ಕೋಬೇಕು. ಕಾಂಶಿರಾಮರಲ್ಲಿ ಎಷ್ಟೊಂದು ಕ್ಲಿಯಾರಿಟಿ ಇತ್ತು ಅಂದರೆ, ನಾನು ನೇರವಾಗಿ ಮಾತನಾಡ್ತಿದ್ದವರು, ಅವರು ಭಾಳ ದೊಡ್ಡವರು ಇವರು ಅನ್ನೋ ಇದರಲ್ಲೇ, ಇವರನ್ನ ಆಪರ್ಚುನಿಸ್ಟ್ ಮಿಸ್ಟರ್ ಕಾಂಶಿರಾಮ್. ಹೌ ಡು ಯು ಅಕ್ಸೆಪ್ಟ್ ದಿ ಸಪೋರ್ಟ್ ಆಫ್ ದಿ BJP ಇನ್ ದಿ ಉತ್ತರ ಪ್ರದೇಶ್ ಅಂತ ನಾನು ಹೈದರಾಬಾದ್ನಲ್ಲಿ ಕರ್ಕೊಂಡೋಗಿದ್ರು ಶಂಕರು. ಅಲ್ಲಿ ಕೇಳಿದೆ. ಅವ್ರು ಹೇಳಿದ್ರು, ಮಿಸ್ಟರ್ ಗೌಡ, ಇದರ್ ಟು ವಿ ಹ್ಯಾವ್ ಹೆಲ್ಪ್ಡ್ ದೆಮ್, ಲೆಟ್ ದೆಮ್ ಹೆಲ್ಪ್ ಮೀ. This is not the opportunity. This is a situation where we can prove that we can also rule this country. ಅದು ನನ್ನ ಮಟ್ಟಿಗೆ ಭಾಳ ಸಾಕ್ತು. ಆಮೇಲೆ ನಾನು ಹೇಳ್ತಿದ್ದೆ ಅದನ್ನು. ಆಮೇಲೆ ನಾನು ಅಧ್ಯಕ್ಷನಾಗಿ ಈ ಎಲ್ಲ ಜನನ ಕರೆದು, ಮಂಡ್ಯ ಜಿಲ್ಲೆ ನಿಮಗೆ ಗೊತ್ತು, ಬರೀ ಗೌಡ್ರ ಜಿಲ್ಲೆ ಅದು ಎಲ್ಲ ದೃಷ್ಟಿಯಲ್ಲೂ. ಆದರೆ ನಾನು ಇದಾದಾಗ ಈಗ 7 ಸೀಟನ್ನು ಬೇರೆ ಬೇರೆ ಕೊಟ್ಟೆ. ವಿಶ್ಲೇಷಣೆಗೆ ಮತ್ತು ಮುಂದಿನ ಹಂತದ ಕಾರ್ಯಕ್ರಮಗಳಿಗೆ ಒಂದು ಪೂರಕವಾದಂಥ ಅಭಿಪ್ರಾಯಗಳು ಈ ವೇದಿಕೆಯಲ್ಲಿ, ಈ ಕಾರ್ಯಕ್ರಮದಲ್ಲಿ ಇವತ್ತು ಸಿಕ್ಕಿದ್ದಾವೆ. ಒಕ್ಕೂಟ ಈ ಆಶಯಗಳನ್ನು ಗಂಭೀರವಾಗಿ ತಗೊಂಡು ಸಮಾನತೆಯ ಹೋರಾಟಕ್ಕೆ ಹೊಸ ಪರ್ಯಾಯ ರಾಜಕೀಯ ಶಕ್ತಿಯನ್ನು ತುಂಬುವ ನಿಟ್ಟಿನಲ್ಲಿ ಭಾಳ ದಿಟ್ಟತನದ ವೈಜ್ಞಾನಿಕವಾದ ಒಂದು ಹೆಜ್ಜೆ ಇಡುತ್ತೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಎಲ್ಲರಿಗೂ ಶುಭವಾಗಿ. ಮಾತ್ರ ಕೇಳೋದು ಅಂದರೆ ಆಗ ಒಂದು ಹೇಳ, ನಾನು ಕಾಶಿರಾಮ್ ಜೊತೆ ಹೇಳಿದಾಗ ಹೇಳ್ತದೆ, ಮಿಸ್ಟರ್ ಗೌಡ, if Devagowda comes to us, let us make him the chief minister, but he should come without Hegde. ಅಂದರೆ ಹೆಗ್ಡೆ ಅಂದರೆ ಇಟ್ ಇಸ್ ನಾಟ್ ಎ ಪರ್ಸನಾಲಿಟಿ. ಅವರು ಬ್ರಾಹ್ಮಿನಿಸಮ್ನ ಇದಕ್ಕೋಸ್ಕರ ಹೇಳಿದ್ರು. ಹಾಗೆ ಆಮೇಲೆ ಇನ್ನೂ ಇದ್ದ ಬಾಲಕರು ಇಲ್ಲಿ ಒಂದು ಸಾರಿ ಕುಳಿತುಕೊಂಡು ನಾವು ಸಂಘಟನೆ ಎಲ್ಲ ಮಾಡ್ತಿದ್ದೋ.
ನಾನಾಗ ಮಂಡ್ಯ ಜಿಲ್ಲೆಯ ಅಧ್ಯಕ್ಷನಾಗಿದ್ದೆ. ನಮಗೆಲ್ಲ ಚಿಕ್ಕ ವಯಸ್ಸು, ಆಗ 30 ವರ್ಷ ಹಿಂದೆ. ಆಗ ಈ ದುಡ್ಡು ಹಂಚ್ತಿದ್ರು. ನಾನು ಕೂತಿದ್ದೆ, ನನ್ನ ಕಂಡ್ರೆ ಭಾಳ ಅವ್ರಿಗೆ ಇದಿತ್ತು. ನಾನು ಫ್ಲೂಯೆಂಟ್ ಇಂಗ್ಲೀಷ್ ಮಾತಾಡ್ತಿದ್ದೆ, ಅವ್ರು ಮಾತಾಡ್ತಿದ್ದಾಗ ಎಲ್ಲರೂ ಕೇಳಿದ್ರು. ನನಗೆ ಸ್ಟಿಲ್ ಐ ರಿಮೆಂಬರ್ ಡಿ ಜಿ ಸಾಗರ್ ಅಂತ ಯಾರೋ ಒಬ್ಬರು ನಮ್ಮ ಇವರಿದ್ರಲ್ಲ, ಅವ್ರಿಗೆ ದುಡ್ಡು ಬೇಕು ಸರ್, ಐ ವಾಂಟ್ ಮನಿ ಅಂದರು. ವೈ ಡು ಯು ವಾಂಟ್ ಮನಿ? ಟು ಬ್ರಿಂಗ್ ಪೀಪಲ್, ಐ ಡೋಂಟ್ ವಾಂಟ್ ಸಚ್ ಪೀಪಲ್ ಅಂತ. ಅದಾದ್ಮೇಲೆ ಅವರು ಕೊಟ್ಟರು ಅಂದರೆ ಅದು ಬೇರೆ ವಿಚಾರ, ಕರೆಸೋದಕ್ಕೆ. ಆಗ ಅವ್ರು ಮಾತಾಡಿದ್ರು, ಮಿಸ್ಟರ್ ಗೌಡ, ಯು ಟೇಕ್ ದಿ ಲೀಡ್ ಹಿಯರ್. ಎ OBC man should lead and our people should get the major portion of administration. ಅದ್ರ ಇವ್ರಿಗೆಲ್ಲ ಹೇಳಿದ್ರು, ದಲಿತರಿಗೆಲ್ಲ ಕೊಡಿಸ್ಕೊಂಡು, ಯಾರಾದರೂ ಪ್ರಗತಿಪರವಾದ ಹಿಂದುಳಿದ ವರ್ಗದ ನೇತಾರನ ಹಿಂದ್ಗಡೆ ಹೋಗಿ ಸಪೋರ್ಟ್ ಮಾಡಿ ಅಂತ. ಆದರೆ ಅಂಥ ಕೆಲಸ ಆಗಲಿಲ್ಲ ಅಂತ ನಾನು ಅಂದ್ಕೊಂಡಿದ್ದೆ. ಜಗದೀಶ್ ಶಂಕರ್ ಇವರೆಲ್ಲರಿಗೂ ಸಿಮೆಂಟ್ ಮಾಡೋಕ್ಕೆ ಭಾಳ ಒತ್ತು ಮಾಡಿದ್ರು. ನಾನು ಯಾಕೆ ಜಗದೀಶ್ ಶಂಕರ್ ಅಂತ ಹೇಳಿದ್ರೆ, ಬಾಬಾ ಸಾಹೇಬ್ರದ್ದು ಒಂದು ಅಂಶ ಜಗದೀಶಲ್ಲಿ ಇದೆ. ಅದೇ ರೀತಿ ಈ ಕಾಶಿರಾವ್ ಒಂದು ಅಂಶ ಇದೆ. ಅದು ಏನು ಅಂಶ ಅಂದರೆ ತ್ಯಾಗ. ಇವರು ನಾನು ನಮ್ಮ ಹುಲ್ಕೆರೆ ಮಾಧವ್ ಕೇಳ್ದೆ, ಹೂ ಇಸ್ ದಿಸ್ ಜಗದೀಶ್ ಶಂಕರ್ ಅಂತ. ಆಗ ಕರ್ಕೊಂಡೋಗಿ ಅವ್ರು ಮೊದಲ ದಿವಸ ಅವ್ರ ಮನೆಗೆ ಹೋದ ದಿವಸ ನನಗೆ ಹೇಳಿದ್ರು, ಒಬ್ಬ ಇಂಜಿನಿಯರು ಸರ್ಕಾರಿ ಹುದ್ದೆಯನ್ನು ಬಿಟ್ಟು ಆಗ ಬೇಕಾದಷ್ಟು ಸಂಬಳ ಕೊಡ್ತಿದ್ದ, ವರದಕ್ಷಿಣೆ ಕೊಡ್ತಿದ್ದ ನವೀನ ವಧುಗಳನ್ನು ಬಿಟ್ಟು ಒಂದು ಮಾತು ಬರದ ಹೆಣ್ಣುಮಗಳನ್ನು ಮದುವೆ ಮಾಡ್ಕೊಂಡವ್ರೆ ಅಂತ ಅವ್ರ ಮನೆಗೆ ಹೋದಾಗ ನನಗೆ ಭಾಳ ಮೆಚ್ಚುಗೆ ಆದಂಥ ಮನುಷ್ಯ ಆಯ್ತು. ಮಾಡಿದಂಥವ್ರಿಗೆ ಎಂತೆಂಥ ಹುದ್ದೆಗಳು ಸಿಕ್ತಿತ್ತು, ಎಂತೆಂಥ ಇದು ಸಿಕ್ತಿತ್ತು. ಆದರೆ ಇವನ್ನೆಲ್ಲ ಮಾಡೋದು ತ್ಯಾಗ ಅಂತ ಯಾಕೆ ಹೇಳ್ತೇನೆ ಅಂದರೆ, ಕಾಶಿರಾಮ್ ಟೋಲ್ಡ್ ಮೀ 35 ವರ್ಷಗಳ ಕಾಲ ತುಳಿದಿರಂತಾರೆ ಸೈಕಲ್. 35 ವರ್ಷಗಳ ಕಾಲ ಏಕಾಂಗಿಯಾಗಿ, ನಮಗೆ ಏಕಾಂಗಿಯಾಗಿ ಕೆಲಸ ಮಾಡ್ತಾವ್ರೆ. ಆಮೇಲೆ ಕಾಶಿರಾಮರನ್ನು ನಾವು ಯಾವ್ದಕ್ಕೆ ಜ್ಞಾಪಿಸ್ಕೋಬೇಕು ಅಂದರೆ, ಎಲ್ಲ ಸುಖ, ದೈಹಿಕ ಸುಖ, ಸಾಮಾಜಿಕ ಇದು ಎಲ್ಲನೂ ಬಿಟ್ಟು ಅವರು ಮಾಡಿದ್ರಲ್ಲ. ಅಂಬೇಡ್ಕರ್ ಹೇಳಿದ ವಾಣಿಯನ್ನು ತನ್ನ ಜೀವನದಲ್ಲಿ ಅನುಷ್ಠಾನಗೊಳಿಸ್ತಾರು ಈ ಕಾಶಿರಾಮ್. ಅದಕ್ಕೋಸ್ಕರವಾಗಿ ನಾನು ಅವ್ರ ಬಗ್ಗೆ ತುಂಬ ಗೌರವದ ಭಾವನೆಯನ್ನು ಇಟ್ಕೊಂಡಿದ್ದಾರೆ. ನೀವು ಇದನ್ನು ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ಪಾಲ್ಗೊಂಡು ಸಂಘಟನೆ ಮಾಡಿ ಹಾಸನದಲ್ಲಿ 94ರಲ್ಲಿ ಅಲ್ಲಿ ದೇವೇಗೌಡರು ಆ ಸಭೆಗೆ ತಮ್ಮನ್ನು ಆಹ್ವಾನ ಕೊಡಲಿಲ್ಲ, ಸೇರಿಸಲಿಲ್ಲ ಅನ್ನೋ ಕಾರಣಕ್ಕಾಗಿ ಗಲಾಟೆ ಮಾಡಿಸಿದ್ವಿ. ಅಲ್ಲೇನೆ ಸುಮ್ಮನೆ ಅಂಬೇಡ್ಕರ್ ಅಂತಾರೆ, ಸುಮ್ಮನೆ ಕಾಶಿರಾಮ್ ಅಂತ. ಹೆಂಗಾಗಿದೆ ಅಂದರೆ, ಮಿಡ್ಸಮ್ಮರ್ ನೈಟ್ ಡ್ರೀಮ್ ಅಂತ ಒಂದು ನಾಟಕ ಇದೆ ಕಿರ್ಕೆಗಾರದು. ಅದರಲ್ಲಿ ಕತ್ತೆ ಜೊತೆ ರಾತ್ರಿಯೆಲ್ಲ ಮಲಗಿರೋಂಥ ಹೆಂಗಸು ನಾನು ಗಂಧರ್ವನ ಜೊತೆ ಮಲಗಿದ್ದೀನಿ ಅಂತ ಅಂದ್ಕೊಂಡು ಸುಖಿಸ್ತದೆ, ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಬೆಳಿಗ್ಗೆ ಎದ್ದು ನೋಡಿದ್ರೆ ಬೆಳಕು, ನೋಡಿದ್ರೆ ಅದು ಕತ್ತೆ. ಇವತ್ತು 25% 5ನೇ ಒಂದು ಭಾಗದ ಜನಸಂಖ್ಯೆಯ ಮತ್ತು ಅಲ್ಪಸಂಖ್ಯಾತರ ಇತ್ತೀಚೆಗೆ ಕೃಷಿ ಕಾಯ್ದೆಗಳ ಮೂಲಕ ರೈತರ ಗ್ರಾಮೀಣ ಬದುಕಿನ ಎಲ್ಲ ಸಂಪನ್ಮೂಲಗಳನ್ನು ಮೊನಾಪಲಿ ಮಾಡ್ಕೊಳ್ಳೋಂಥ ಆರ್ಥಿಕ ನೀತಿಗಳನ್ನು ಸುಗ್ರೀವಾಜ್ಞೆಗಳ ಮೂಲಕ ಪಾರ್ಲಿಮೆಂಟ್ಗಳಲ್ಲಿ, ವಿಧಾನಸಭೆಗಳಲ್ಲಿ ತರ್ತಾ ಇದ್ದಾರೆ. ಎಲ್ಲಿ ಕಮ್ಯುನಲ್ ಅವಾರ್ಡ್ ಮೂಲಕ, ಪುನಃ ಒಪ್ಪಂದದ ಮೂಲಕ, ಅಥವಾ ರಾಜಕೀಯ ರಿಸರ್ವೇಷನ್ ಮೂಲಕ, ಮೀಸಲಾತಿ ಮೂಲಕ ಆಯ್ಕೆಯಾದಂಥ ದಲಿತರು ತನ್ನ ಸಮಾಜವನ್ನು, ತನ್ನ ಜನರನ್ನು, ಅವರ ಸಮಸ್ಯೆಗಳನ್ನು, ಅವರ ದುಗುಡಗಳನ್ನು, ಅವರ ಅಭಿವೃದ್ಧಿಯನ್ನು ಕಡ್ಡಾಯವಾಗಿ ಪ್ರಾಮಾಣಿಕವಾಗಿ ಪ್ರತಿನಿಧಿಸ್ತಾರೆ ಅಂತ ನಂಬಿಕೊಂಡಿದ್ದಂಥ ಅಂಬೇಡ್ಕರ್ ಅವರ ನಿರೀಕ್ಷೆಗೆ ಇವತ್ತು ಏನಾಗಿದೆ, ಏನಾಗ್ತಾ ಇದೆ ಆಫ್ಟರ್ 90ರ ನಂತರ. ಯಾಕೆಂದರೆ ಅಲ್ಲಿಂದ ರಾಜಕೀಯ ಸೆಕ್ಯುಲರಿಸಮ್ಗೆ ವಿರುದ್ಧವಾಗಿ, ಸಮಾಜವಾದಿ ಆರ್ಥಿಕತೆಗೆ ವಿರುದ್ಧವಾಗಿ, ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧವಾಗಿ ಎಲ್ಲ ರೀತಿಯಲ್ಲಿ ಅದು ಹಿನ್ನಡೆಯನ್ನು ಸಾಧಿಸ್ತಾ ಇದೆ. ಮುಸ್ಲಿಮರು ಬೇರೆನಾ, ಕ್ರಿಶ್ಚಿಯನ್ರು ಬೇರೆನಾ, ಭಾರತದಲ್ಲಿರೋರಿಗೆ ಜನಾಂಗಿಕ ಸಂಬಂಧಗಳು ಯಾವ ಥರದ್ದು, ಒಂದೇನಾ ಅಲ್ವಾ, ಆರ್ಯನ್ ಬೇರೆನಾ, ದ್ರಾವಿಡಿಯನ್ಸ್ ಬೇರೆನಾ? DNA ಟೆಸ್ಟ್ ಮಾಡಿ ನಿಮ್ಗೆ ಗೊತ್ತಾಗುತ್ತೆ. ಇತ್ತೀಚೆಗೆ ಒಂದು ಸ್ಕೆಲಿಟನ್ ಸಿಕ್ಕಿದೆ, ಅಲ್ಲಿ
ಅನುಪಮ ಇದರೆಲ್ಲ ಸಿಕ್ಕಿದೆ. ಅದರ ವರದಿ ಹಿಂದೂ ಪತ್ರಿಕೆಯಲ್ಲಿ ದೊಡ್ಡದಾಗಿ ಬಂದಿದೆ. ಕಳೆದ ವರ್ಷ ಬಂತು ಸರ್. ಸರ್ ನೀವು ನೋಡಿದ್ರಲ್ಲ, ಅದು DNA ಟೆಸ್ಟ್ ಮಾಡಿದ್ರೆ ಹೊರಗಡೆಯವರು ಯಾರು, ವಲಸಿಗರು ಯಾರು, ನೊಮ್ಯಾಡಿಕ್ಸ್ ಯಾರು, ಮೂಲ ನಿವಾಸಿಗಳು ಯಾರು ಅಂತ ಗೊತ್ತಾಗತ್ತೆ. ಮೂಲ ನಿವಾಸಿಗಳು ಯಾರು ಅಂತ ಪತ್ತೆ ಮಾಡಕ್ ಆಗಲ್ಲ. ಈಗ ಲಿಂಗ್ವಿಸ್ಟಿಕ್ ಫ್ಯಾಮಿಲಿ ಅಂತ ಹೇಳ್ತಾರೆ. ಈಗ ಅಸ್ಸಾಂನಲ್ಲಿ ಬೋಡೋ ಚಳವಳಿ ನಡೆಯಿತು. ನನ್ನ ಆತ್ಮೀಯರು, ಮಾರ್ಗದರ್ಶಕರು ಆದಂಥ ಲೇಖಕರು, ಉಪನ್ಯಾಸಕರು ಆಗಿರ್ತಕ್ಕಂಥ ಹುಲ್ಕೆರೆ ಮಾದೇವರವರು ಕೂಡ ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸೋದ್ರ ಮೂಲಕ ಮೂಲ ನಿವಾಸಿಯ ಮೂಲ ಕಾನ್ಸೆಪ್ಟನ್ನು ಇವತ್ತಿಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಈ ಮೂಲ ನಿವಾಸಿ ಅನ್ನೋದರ ಅರ್ಥ, ಮೂಲ ನಿವಾಸಿ ಅನ್ನೋದರ ಒಂದು ಇತಿಹಾಸ, ಇದ್ರ ಬಗ್ಗೆ ಅತ್ಯಂತ ಆಳವಾಗಿ ನಾವು ಅಧ್ಯಯನ ಮಾಡಿ ಆ ಮೂಲಕ ಒಂದು ಕನ್ಕ್ಲೂಷನ್